ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರ ಪೂರ್ಣ ಮಹಾಮಂಗಲ ಅದ್ದೂರಿಯಾಗಿ ಮುಕ್ತಾಯಗೊಳಿಸಿದರು. ಈ ವೇಳೆಯಲ್ಲಿ ಮಹಿಳೆಯರು, ಗುರು ಹಿರಿಯರು, ಯುವಕರು ದಿನನಿತ್ಯ ಸಂಜೆ 7 ಗಂಟೆಯಿಂದ 8:45 ಗಂಟೆಯ ತನಕ ಭಕ್ತರು ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಭಕ್ತರು 11 ದಿವಸದ ಕಾಲ ಪೂರ್ಣ ಆಯೋಜನೆ ಮಾಡಲಾಗಿದ್ದ ಪೂರ್ಣ ಮಹಾಮಂಗಲ ಕಾರ್ಯಕ್ರಮವನ್ನು ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂರ್ಣ ಮಹಾಮಂಗಲ ಸಾವಿರಾರು ಭಕ್ತರ ಮಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗಿದೆ. ನಂತರ 11 ದಿವಸಗಳ ಕಾಲ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ ಎಂದು ಗ್ರಾಮದ ಮುಖಂಡರು ಆದ ಈಶ್ವಣ್ಣ ಅರೇರ ಹೇಳಿದ್ದಾರೆ. ನಂತರ ಶ್ರೀ ಶರಣ ಬಸವೇಶ್ವರ ಪೂರ್ಣ ಮಹಾಮಂಗಲದ ಎತ್ತಿನ ಬಂಡಿಯ ಮೆರವಣಿಗೆ ಅದ್ದೂರಿಯಾಗಿ ಜರುಗಿದೆ. ಆರಾಧ್ಯ ದೈವ ಶರಣಬಸವೇಶ್ವರ ಪುರಾಣ ಮಹಾಮಂಗಲೋತ್ಸವದ ನಿಮಿತ್ತ ಇವತ್ತು ಪೂಜ್ಯ ಹಿರಿಶಾಂತವೀರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾಮಂಗಲ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿ ಪ್ರಸಾದ ವಿತರಣೆ, ಆಮೇಲೆ ಲೀಲಾವಿನ ಎಲ್ಲ ಸಾಮಾನು ತೆಗೆದುಕೊಂಡಂಥ ಭಕ್ತಾದಿಗಳಿಗೆ ಆಶೀರ್ವಾದ ಇವೆಲ್ಲವೂ ಅಭೂತಪೂರ್ವ ಮಟ್ಟದೊಳಗೆ ವಿಜೃಂಭಣೆಯಿಂದ ನೆರವೇರಿತು. ಅದನ್ನು ನೆರವೇರಿಸಿದ ಎಲ್ಲ ಯುವಕರು, ವಿಶೇಷವಾಗಿ ಶರಣಬಸವೇಶ್ವರ ಜಾತ್ರಾ ಕಮಿಟಿಯ ಹಾಗೂ ಶರಣಬಸವೇಶ್ವರ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಸುಮಾರು 11 ದಿವಸ ಪುರಾಣವನ್ನು ನಡೆಸಿ ಅದರ ಇದನ್ನು ಶಿವಾನಂದಯ್ಯ ಅದನ್ನು ಎಲ್ಲರಿಗೂ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಸಿದ್ದಾರೆ. ಅದ್ರ ಜೊತೆಗೆ ತಾಯಂದಿರು ಭಾಳ ಅಭೂತಪೂರ್ವವಾಗಿ ಅದನ್ನು ಪುರಾಣ ಇವತ್ತು ಮುಗಿದ ನಂತರ ನಂತರ ಮಧ್ಯಾಹ್ನ ಮೇಲೆ ಆ ಕಳಸಾರೋಹಣದ ಒಂದು ಮೆರವಣಿಗೆ ನಡೀತಿದೆ. ಅದರಲ್ಲಿ ಎಲ್ಲ ತಾಯಂದಿರು, ಗ್ರಾಮದ ಹಿರಿಯರು, ಯುವಕರು, ಆಮೇಲೆ ವಿಶೇಷವಾಗಿ ಕೋಲಾಟದ ನಮ್ಮ ಪತ್ರೇಶ್ವರ ಕೋಲಾಟ ಸಮಿತಿಯವರು ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಆ ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡೋದಕ್ಕೆ ಅವರೆಲ್ಲರಿಗೂ ನಾನು ಹಾಗೂ ನಮ್ಮ ಎಲ್ಲ ಶರಣಬಸವೇಶ್ವರ ಜಾತ್ರಾ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅದಕ್ಕೆ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಎಲ್ಲರೂ. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರು ಆದ ಹನುಮಂತಪ್ಪ ಬಾವಿ ಉಡೇದ, ಹೇಮಂತಪ್ಪ ಆರ್ಯರ, ಶರಣಯ್ಯ ಕುಡಲೆಪ್ಪನವರು, ಈರಣ್ಣಪ್ಪ ಹುಜರತಿ, ದೇವಪ್ಪ ಕಮತ್ತರ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.